ಯವ್ವ ಎಷ್ಟರ ಕೆಲಸ ಐತವ ಇನ್ನೂ ಮುಗಿವತ್ತು. ಬರೀ ಮನೆ ಕೆಲಸನ ಹಾಕತ್ತ ಏನು? ಅವಾಗ ಗೊತ್ತಿದ್ದು ನಾನು ಇಲ್ಲಿ ಮದುವೆ ಮಾಡಿಕೊಟ್ಲೇನು? ಹುಡುಗ ಏನೋ ಚಲೋ ಅದಾನ, ಗಂಡ ಚಲೋ ಅದಾನಂತಂದ್ರೆ ಬರೀ ಕೆಲಸ, ಎದ್ರು ಕುಂತ್ರೂ ಕೆಲಸ, ಬರೀ ಕೆಲಸದಾಗ ಜೀವನ ಹೋಗತತಿ. ಹೊರಗೆ ಮಂದಿ ನೋಡ್ತಾನಿಲ್ವ ಅನ್ನೋಂಗೆ ಆಗ್ಬಿಟ್ಟತಿ. ಹೊರಗೆ ಬಂದ ಹನಿಕಾಕಿ ನೋಡಿನಿ, ಸ್ವಲ್ಪ ಹೊತ್ತು ಕುಂತ ಒಳಗೆ ಬರೋ ಅಷ್ಟಾಗ ಮತ್ತೆ ಕೆಲಸ ಚಾಲೋ ಆಯಿತು. ಬರೀ ಹಿಂಗೆ ಕೆಲಸ ಮಾಡ್ಕೊತ ಹೋದ್ರೆ ಹಿಂಗೆ ನನ್ನ ಜೀವನ? ಬರೀ ಕೆಲಸದಾಗ ಇರ್ಬೇಕೇನು? ನಾನು ಬಂದ ತಕ್ಷಣ ಅತ್ತಿ ನೋಡಿದ್ರೆ ಹೊರಗೆ ಹೋದ್ಲಡ್ಡಾಡಕ್ಕೆ, ನಾನು ಇಲ್ಲೇ ಕೆಲಸ ಮಾಡ್ಕೊತಾನೆ ಕುಂದ್ರಂಗಾಗೈತಿ. ಗಂಡಿನ ಜೊತೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ನನಗೂ ಆಸೆ ಇರಂಗಿಲ್ಲೇನು? ಮದುವೆ ಆದಮೇಲೆ ಇಲ್ಲೇ ಮುಸುರು ತಿಕ್ಕೊಂತ ಕುಂದ್ರದ ಕೆಲಸ. ಹೆಣ್ಮಕ್ಳದ್ದು ಇಷ್ಟೇ ನಾನೇ ಬರೇ ಬಾಂಡೆ ತಿಕ್ಕು, ಒಗ್ಯಾನ್ ಒಗಿ, ಮನೆ ಕಸ ಹೊಡಿ, ಮನೆ ಒರೆಸು, ಒಲಿ ಸಾರಿಸು, ಚಹಾ ಮಾಡಿಕೊಡು, ರೊಟ್ಟಿ ಮಾಡು, ಅಡುಗೆ ಮಾಡು, ಪಾತ್ರೆ ತಿಕ್ಕು, ಬರೀ ಇದೇನಾ ಜೀವನ ಅಂದ್ರೆ? ಹೆಣ್ಣಿನ ಜೀವನಕ್ಕೆ ಅರ್ಥನೇ ಇಲ್ಲ. ಅವ್ರಿಗೂ ಆಸೆ ಆಕಾಂಕ್ಷೆಗಳು ಅನ್ನೋದು ಏನೂ ಇರಂಗಿಲ್ಲ. ಬರೀ 3 ಹೊತ್ತು ಈ ಮನ್ಯಾಗ ಸಾರಿಸ್ಕೊತ ಗುಡಿಸ್ಕೊತ ಇಲ್ಲೇ ಇರಬೇಕಾ? ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಗಂಡನ ಕೈ ಹಿಡ್ಕೋಬೇಕು. ಗಂಡನ ಕೈ ಹಿಡ್ಕೊಂಡು ನಾವು ನಡ್ದಾಡ್ತಾ ಓಡಾಡ್ತಾ ಆಟಾಡಬೇಕು ಅನ್ನೋ ಆಸೆ ಇರಲ್ವ? ಅಲ್ಲಿ ಹೋಗಬೇಕು, ಅದು ತಿನ್ನಬೇಕು, ಇದನ್ನು ತಿನ್ನಬೇಕು. ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡು ಇಲ್ಲಿ ನಾನು ಥರ ಕೆಲಸ ಮಾಡ್ತಾನೇನ ಇರೋದು? ಛೀ, ಅದಕ್ಕೆ ಹೆಣ್ಣಾಗಿ ಹುಟ್ಟಬಾರ್ದು. ಗಂಡಾಗಿ ಹುಟ್ಟಿದ್ರೆ ಆರಾಮಾಗಿರ್ತೀವಲ್ಲ, ಎಷ್ಟು ಚಂದ ಇರ್ತೀವಿ. ದುಡಿಯೋದು, ಮನೆಗೆ ಬರೋದು, ಕುತ್ಕೊಂಡು ತಿನ್ನೋದು, ಇಷ್ಟೆಲ್ಲ ಆರಾಮಾಗಿರ್ಬೋದು. ಆದರೆ ಹೆಣ್ಮಕ್ಳಂದ್ರೆ ಬರೀ 3 ಹೊತ್ತು ಈ 4 ಗೋಡೆ ಮಧ್ಯೆನೇ ಜೀವನ ಕಳಿಬೇಕಾ? ಅವ್ರಿಗೆ ಹೊರಗಿನ ಪ್ರಪಂಚ ಏನು ಅಂತ ಗೊತ್ತಾನೇ ಆಗಬಾರ್ದಾ? ಬರೀ ಹಿಂಗೆ ಇರಬೇಕಾ? ಯಾವಾಗ ನಾವು ಗಂಡು ಮಕ್ಕಳ ಥರ ದುಡಿಬೇಕು, ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ನಾವು ಕಲ್ತಿರೋದಕ್ಕೆ ಬೆಲೆ ಸಿಗಬೇಕು ಅಂತಂದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡಬೇಕು. ನಮಗೂ ಗಂಡು ಮಕ್ಕಳ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕು. ಆದ್ರೆ ಫಸ್ಟು ಗಂಡ ಸಪೋರ್ಟ್ ಮಾಡಬೇಕು, ಆಮೇಲೆ ಅತ್ತೆ ಮಾವ ಸಪೋರ್ಟ್ ಮಾಡಬೇಕು. ಆದ್ರೆ ನಾನು ಇದನ್ನ ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೆ ಇದು ಯಾರಿಗೆ ಅರ್ಥ ಆಗ್ತತಿ? ಯಾರಿಗೂ ಅರ್ಥ ಆಗಂಗಿಲ್ಲ. ನಾನು ಇಲ್ಲೇ ಮುಸ್ರೆ ತಿಕ್ತಾ ಇಲ್ಲೇ ಕುಂದ್ರಬೇಕಾಗ್ತತಿ. ಇಲ್ಲ, ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ನಾನು ದುಡಿಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು. ಆದರೆ ನಾನು 3 ಹೊತ್ತು ಇಲ್ಲೇ ತಿಕ್ತಾ ಮಾಡ್ತಾ ಅತ್ತೆ ಮಾವ ಸೇವೆನೂ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಆದ್ರೆ ನನ್ನ ಆಸೆನೂ ಈಡೇರಿಸ್ಕೋಬೇಕಲ್ಲ. ಇದನ್ನು ನಾನು ಯಾರ ಹತ್ರ ಹೇಳಿ? ಗಂಡನ ಹತ್ರ ಹೇಳಿದ್ರೆ ಅವ್ರು ಕೇಳ್ತಾರ? ಕೇಳಿಲ್ಲ ಅಂದರೆ ನನ್ನ ಮಗಳು ಏನು ಮಾಡತ್ತಾಳ ಏನು ನೋಡಿ ಬರೋಣ. ಅದಕ್ಕೆ ಕೇಳ್ದನ ಹೊಂಟನ. ಹೇಳಿದ್ರೆ ಅವ್ರು ಏನು ಮಾಡತ್ತಾರ ಅಂತ ಗೊತ್ತಾಗಂಗಿಲ್ಲ. ಹೇಳ್ದೆ ಹೋದ್ರೆ ಆಕಿನ ಹೆಂಗೆ ಇಟ್ಕೊಂಡಾರ ಅನ್ನೋದು ಗೊತ್ತಾಗ್ತತಿ. ನನ್ನ ಗಂಡ ನಾನು ಹೇಳೋದನ್ನ ಕೇಳಿ ನನ್ನನ್ನು ಕಳಿಸ್ತಾನ? ನನಗೆ ಡೌಟು, ಅವ್ರು ಕಳಿಸ್ತಾರ ಅನ್ನೋದು. ಅವ್ರ ಮೊದಲ ಅವ್ರನ್ನ ಅಮ್ಮಗ ಅನಿಸ್ತಾರೋ, ಇನ್ನು ನನ್ನನ್ನು ಅವ್ರ ಧೈರ್ಯದಿಂದ ಹೊರಗೆ ಕರ್ಕೊಂಡು ಹೋಗ್ತಾರ? ಇಲ್ಲ, ಅದು ಆಗ್ತಿರೋ ಮಾತು ಅಂತ ಅನ್ಸತಿ. ಏನು ಮಾಡಲಿ? ಅಮ್ಮ ನೀನೇನಮ್ಮ ಹೇಳ್ದೆ ಕೇಳ್ದೆ ಬಂದುಬಿಟ್ಟಿದ್ದಿ. ನನಗೆ ಎಷ್ಟು ಖುಷಿ ಆಯಿತು ನಿನ್ನ ನೋಡಿ. ಅದು ಅಮ್ಮ ಬಂದೆ, 1 ನಿಮಿಷ ಕೈ ತಗೊಂಡು ಬರ್ತೀನಿ. ಅಮ್ಮ ಹೇಳ್ದೆ ಕೇಳ್ದೆ ಬಂದುಬಿಟ್ಟಿದೆಯಲ್ಲ, ನಂಗೆ ಎಷ್ಟು ಖುಷಿ ಆಯಿತು ನೀನು ನೋಡಿ. ಇಷ್ಟು ದಿನ ಆಗಿತ್ತಮ್ಮ ನೀನು ನೋಡಿ, 15 ದಿನ ಮೇಲಾಯಿತು. ಆದರೂ ನೀನು ನನಗೋಸ್ಕರ ಬಂದಿಲ್ಲ. ನೀ ಬರ್ತೀಯಲ್ಲೋ ಅಂತ ಅಂದ್ಕೊಂಡಿದ್ನಿ, ಆದರೂ ನೀನು ಬಂದಿಲ್ಲ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತು. ನಿಮ್ಮ ಅತ್ತೆಲ್ಲ ಹೇಳು. ಅಲ್ಲ, ಎಲ್ಲ ಕೆಲಸ ನೀನು ಮಾಡ್ದನ? ಅಕ್ಕೇನು ಮಾಡೋಕ್ಕೆ ಬರಂಗಿಲ್ಲೇನ? ಎಲ್ಲ ಹೋಗ್ಬೇಕು ನೀನು? ಅತ್ತಿನ ಅವರು ಊರಿಗೆ ಹೋಗಿದ್ದಾರೆ ಮಮ್ಮಿ. ಅದು ಏನಾಯ್ತಂದ್ರೆ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ, ಹಾಗಾಗಿ ಅವರು ಊರಿಗೆ ಹೋಗಿದ್ದಾರೆ. ಅದಕ್ಕೆ ಎಲ್ಲ ಕೆಲಸನೂ ನಾನು ಮಾಡ್ಕೊಳತಿದ್ನಿ. ಮತ್ತು ಅವ್ರು ಇದ್ದಿದ್ರೆ ಅವರ ಮಾಡ್ತಿದ್ರು ಪಾಪ. ನನ್ನ ಜೊತೆ ಅವರು ಮಾಡ್ತಾರಮ್ಮ. ನನಗೇನು ಅಚ್ಚೇ ಇಲ್ಲ ಅವ್ರ ಇಷ್ಟು ದಿನ. ಎಲ್ಲ ನಾನು ಅವರನ್ನ ಮಾಡ್ತಿದ್ರು, ನಾನು ಸ್ವಲ್ಪ ಏನಾರ ಸಹಾಯ ಮಾಡ್ತಿದ್ನಿ ಅಷ್ಟೆ. ಮತ್ತೀಗ ಅವ್ರು ಊರಿಗೆ ಹೋಗಿದ್ದಾರೆ ಅಂದಾಗ ಮತ್ತೆಲ್ಲ ನಾನೇ ಮಾಡ್ಬೇಕಲ್ಲ, ಮತ್ತು ಯಾರು ಮಾಡ್ತಾರೋ? ಇಲ್ಲ, ಅವ್ರಿಗಿಲ್ಲಿದ್ದಾಗ ಆರಾಮಿರಲಿಲ್ಲ, ಅಲ್ಲಿ ಹೋದ್ಮ್ಯಾಗ ಜಾಸ್ತಿ ಆಗೈತಂತ. ಅಲ್ಲಿ ಮಾಡೋರು ಯಾರೂ ಇಲ್ಲಲ್ಲ, ಇನ್ನೂ ತಂಪನಾಗ ಮಾಡೋಣ, ಇನ್ನೂ ಜಾಸ್ತಿನೇ ಆಗತ್ತಂತಂದ್ರು. ಅದಕ್ಕೆ ಹೋಗಿ ಬರ್ತಾನವ, ಮನೆ ಕಡೆ ಹುಷಾರ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡು, ಜಾಸ್ತಿ ಇನ್ನೇನು ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ಹ್ಞೂ ಆಯ್ತತ್ತಿ ಅಂತ ಅನ್ನಿ. ಓ ಹೌದಾನ? ಮತ್ತು ಒಂದು ಮಾತು ಹೇಳ ಹೋಗ್ಬೇಕಿಲ್ಲ. ಮತ್ತು ಈಗ ಏನು ಮಾಡಿದ್ವ ಕೆಲಸ? ಏನೇನು ಮಾಡಿದಿ? ಎಲ್ಲ ನೀನು ಮಾಡ್ತೀಯೇನು ಹಬ್ಬಕ್ಕೆ? ಏನು ಮಾಡ್ತಾಳೆ ಮತ್ತೆ ಎಲ್ಲ? ಅಮ್ಮಂಗೆ ಏನಾದರೂ ಅನುಮಾನ ಇಲ್ಲಿ ಬಂದಾಳೇನ? ಯಾಕೋ ಅಮ್ಮಂಗೆ ಎಲ್ಲ ಕೆಲಸ ನನಗೆ ಹಚ್ಚಿರುವಂಗೆ ಅನಿಸೈತನ. ಅದಕ್ಕೆ ಹಿಂಗೆ ಕೇಳಾಕತ್ತಾಳನ? ಏನೂ ಹೇಳ್ಬಾರ್ದು ನಾನು. ಅತ್ತಿ ಮನೆದೇನು ತವ್ರ ಮನೆಯಾಗ ಬಾಯಿ ಬಿಡಬಾರ್ದು. ಗಂಡನ ಮನೆ ಮರ್ಯಾದೆ ಹೋಗ್ತತಿ, ತವ್ರ ಮನೆದ ಗಂಡ ಮನೆಯವ್ರ ಮುಂದೆ ಹೇಳ್ಬಾರ್ದು, ತವ್ರ ಮನೆ ಮರ್ಯಾದೆ ಹೋಗ್ತತಿ. ಇದನ್ನು ನಾನು ಸುಂದರಿ ಅಕ್ಕನ ಮುಂದೆ ಕಲ್ತಿರೋದು. ಸುಂದರಿ ಅಕ್ಕ ಕಲಿಸಿರೋ ನನಗೆ ಹೇಳಿರೋ ಮಾತುಗಳು. ಇದನ್ನು ನಾನು ಮರೆಯಲ್ಲ. ಅಯ್ಯೋ ಅಮ್ಮ, ಇಲ್ಲ,
ಅವರೇ ಎಲ್ಲ ಅಡುಗೆ ಮಾಡ್ತಿದ್ರು, ಬರೀ ನಾನು ಕಸ ಬಾಂಡೆ ಮಾಡ್ತಿದ್ನಿ. ಇಲ್ಲ ಅಂದ್ರೆ ಅವರೇ ಹಾಲು ಹಿಂಡೋದು, ಸಗಣಿ ಬೆಳೆದು ಎಲ್ಲ ಅವರೇ ಮಾಡ್ತಾರೆ. ಬರೀ ಕಸ ಬಾಂಡೆ ತಿಕ್ಕೋದು, ಒಗ್ಯಾನಗೆದು ಇಷ್ಟೇ ಮಾಡ್ತೀನಮ್ಮ. ನಾನು ಏನೂ ಮಾಡಲ್ಲ. ನಂಗೆ ಏನಾದರೂ ಅಡುಗೆ ಏನು ಬರ್ತೈತೇನೆ? ಇಲ್ಲ. ಏನಾದರೂ ಬಂದರೆ ಅಲ್ಲ ನಾನು ಮಾಡೋಕೆ, ನನಗೇನೂ ಬರೋಂಗಿಲ್ಲ. ನಾನು ಏನು ಮಾಡಲಿ ಹೇಳು? ನೋಡೋರು ಊರಿಗೆ ಹೋಗಿದ್ರು, ಎಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ. ನಾನು ಅದಕ್ಕೆ ಮತ್ತೆ ಪಾತ್ರೆ ಎಲ್ಲ ತೊಳೆದ್ರಾಯ್ತು ಅಂತೇಳಿ ಒಂದೆರಡು ಇದ್ದು ನೋಡೋವರ ಇಷ್ಟದ ಅವನ್ನ ತೊಳ್ಕೊಂತ ಕುಂತಿದ್ನಿ. ಹಂಗೆ ಒಬ್ಬಾಕಿಗೆ ಟೈಮ್ ಪಾಸ್ ಆಗೋದಕ್ಕೆ ಹಾಡು ಆಡ್ಕೊಂತ ತೊಳೆಯತ್ತಿದ್ನಿ. ಅಷ್ಟ್ರಾಗ ನೀನು ಬಂದು ನೀನು ನೋಡಿ ನನಗಂತೂ ಭಾಳ ಖುಷಿ ಆಯಿತು. ನಾನು ಅವಾಗ ಅಪ್ಪನ ಮುಂದೆ ಹೇಳಿರೋದಕ್ಕೆ ನೀನು ಎಲ್ಲಿ ನನ್ನ ಜೊತೆ ಮಾತಾಡ್ತೀಯಲ್ಲೋ, ನಾನು ನೋಡೋಕೆ ಬರ್ತೀಯಲ್ಲೋ ಅಂತ ಅಂದ್ಕೊಂಡಿದ್ನಿ. ಆದರೆ ನೀನು ನೋಡೋಕೆ ಬಂದಿಲ್ಲ. ನನಗೆ ಎಷ್ಟು ಖುಷಿ ಆಗೋದು ಗೊತ್ತಮ್ಮ. ಅಯ್ಯೋ ಶಿವನ, ನೀನು ಹೇಳಿರ್ಬೋದು ಬಿಡು, ಆದರೆ ನನ್ನ ಮಗಳು ನೋಡೋಕೆ ಬರ್ತಾನೆ ನಾನು ಇರ್ತಾನೇನು? ನನ್ನ ಮಗಳು ನೋಡಿದ್ರೆ ಹೆಂಗಿರಲಿ? ಏನು ಬೇರೆದಾರ ಹೊಟ್ಟೆ ಹುಟ್ಟಿದಕ್ಕೇನು? ನೀನು ನೋಡೋಕೆ ಬರೋದಿಲ್ಲ ಅನ್ನಕ್ಕೆ? ಬೇರೆದಾರ ಹೊಟ್ಟೆ ಹುಟ್ಟಿದಕ್ಕಿಲ್ಲ ನೋಡೋಕೆ ಹೋಗಿರ್ತದೆ. ನೀನು ನೋಡೋಕೆ ಬರ್ತಿರ್ತೀನಿ ನಿನ್ನ ಮಗಳ? ಹಾಂ, ನೀನು ನೋಡ್ದೆ ಮತ್ತೆ ಯಾರು ನೋಡೋಕೆ ಬರಲಿ ನಾನು? ನನಗಂತೂ ಭಾಳ ಖುಷಿ ಆಯ್ತು ಬಿಡು. ಆರಾಮದಿಯಲ್ಲ? ನನಗಷ್ಟೇ ಸಾಕು. ಸರಿ, ನಾನೇನು ಬರಲ? ಅಲ್ಲ, ನೀನು ಇಲ್ಲದಕ್ಕೆ ಬಂದು ಹಂಗೆ ಬಂದು ಹಿಂಗೆ ಬಂದು ಹಂಗೆ ಹೋಗಕ್ಕೆ ಬಂದೇನು? ನೋಡು, ನೀನು ಬಂದಿಲ್ಲ. ಈಗ ನೀನು ಊಟ ಮಾಡ್ಕೊಂಡು ಹೋಗ್ಬೇಕು. ನಾನೇ ಇನ್ನೂ ಊಟ ಮಾಡಿಲ್ಲ. ಇಬ್ಬರು ಸೇರಿ ಊಟ ಮಾಡೋಣ? ಇಲ್ಲವ, ಹೊಕ್ಕನ್ ಮತ್ತೆ ನಿಮ್ಮಪ್ಪ ಗೊತ್ತಿಲ್ಲ ನಾನಿಲ್ಲಿ ಬಂದಿರೋದು. ನೀನು ಹಿಂಗೆ ಹೋಗಿ ಹಂಗೆ ಅಡ್ಡಾಡ್ಕೊಂತ ಮಾಡ್ಕೊಂತ ಹೊಂಟೇನ? ಅಲ್ಲಿ ಹೋಗಿ ಏನು ಮಾಡಕ್ಕೆ ಹೋಗಿದ್ದಿ? ಸುಮ್ಮನೆ ಒದರ್ತಾನೆ. ಅದಕ್ಕೆ ನೀನು ಆರಾಮದಿಲ್ಲ, ನನಗಷ್ಟೇ ಸಾಕು. ಹಂಗಾದ್ರೆ ನಾನು ಬರ್ತೇನವ. ಹಾಂ ಯವ್ವ, ಊಟ ಮಾಡ್ಕೊಂಡು ಹೋಗ್ಬೇ ನನ್ನ ಜೊತೆ. ನನಗೆ ಯಾಕೆ ಏನೋ ಇವತ್ತು ಹಸುವ ಆಗಿರ್ಕಿಲ್ಲ. ನೀ ಬಂದಿ ಅಂತೇಳಿ ನಿನ್ನ ಜೊತೆ ಊಟ ಮಾಡ್ಬೇಕು ಅನ್ನೋಕೆ ಹೊಟ್ಟೆ ಹಸ್ತತ್ತು. ನೀನು ಬಂದು ಊಟ ಮಾಡ್ತೀಯ ಇಲ್ಲ ಈಗ ನನ್ನ ಜೊತೆ? ನೀ ಊಟ ಮಾಡಲಿಲ್ಲ ಅಂದ್ರೆ ನಂಗೆ ಅಳು ಬರ್ತದೆ. ಹೋಗು. ನಿನಗೆ ನನ್ನ ಮನ್ಯಾಗ ಊಟ ಮಾಡೋಕ್ಕೆ ಇಷ್ಟ ಇಲ್ಲಲ್ಲ? ಆತು ಬಿಡು, ನಾನೆಲ್ಲ ಏನು ಮಾಡಲಿ, ನಿನ್ನ ಇಷ್ಟ. ಅಯ್ಯೋ ಹಾಗಲ್ಲ ಮಗಳ, ಹಾಗಲ್ಲ. ಅದು ಅದು ನಿನಗೆ ಹೆಂಗೆ ಹೇಳಿ? ಸರಿ ಆತು, ನಡಿ. ಜನ ನಿನ್ನ ಜೊತೆ ಉಂಡ ಹೊಕ್ಕನ್. ಇಲ್ಲ ಅಂದ್ರೆ ಹೊತ್ತಾದ್ರೆ ಮತ್ತೆ ನಿಮ್ಮಪ್ಪ ಬೈತಾನವ. ನಿಂಗೆ ಗೊತ್ತಿರ್ಬೇಕಲ್ಲ ಅವ್ನು ಹೆಂಗಂತೇಳಿ. ಅದ್ರಾಗ ಮೊನ್ನೆ ನೀನು ಹಂಗೆ ಹೇಳಿದಾಗಿಂದ ನನ್ನ ಮ್ಯಾಗ ಕೆಂಡ ಕರಾಕತ್ತಾನ. ಅದ್ರಾಗ ಈಗ ಬೇರೆ ಏನವ ಆಕಿ ಅಂಕಿತ ಬೇರೆ ಯಾಕೋ ಆಟ ಆಡತ್ತಾಳಲ್ಲಿ. ಇಲ್ಲಿ ಸುಮ್ಮನೆ ಇದ್ದಾಗ ಮಾಡಿ ಮದುವೆ ಆದ್ಮ್ಯಾಗ ಏನು ಹಾರೆ ಮಾಡವಾಳ, ಎಲ್ಲ ನಾನು ಮಾಡ್ಬೇಕು ಹಾರೆ. ಒಂದು ಬರೀ ಕುಂದಿರ್ತಾಳೆ, ಬರೀ ಮಕ್ಕೋತಾ ಫೋನ್ ನೋಡ್ತಾಳು, ಫೋನೇ ಮಾತಾಡ್ತಾಳು. ಅದನ್ನು ಬಿಟ್ಟು ಏನು ಕೆಲಸ ಮಾಡಂಗಿಲ್ಲವ, ಏನು ಮಾಡಂಗಿಲ್ಲ. ಹಾರೆ ಮಾಡಿ 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 ಸಾಕಾಗೈತೆ ನೋಡಿ ನನಗರ. ಹೌದಾ ಅಂಕಿತಾ, ವೈನಿ ಏನು ಮಾಡಂಗಿಲ್ಲ ಮತ್ತು ಎಲ್ಲ ಬರ್ತೈತೆ ನನಗಂತಂದು ಅಲ್ಲಿ ಏನು ಮಾಡಂಗಿಲ್ಲ, ಎಲ್ಲ ನೀನೇ ಮಾಡ್ತೀವಿ. ಅಲ್ಲ ಸ್ವಲ್ಪ ನಿಂಗೆ ಏನಾರ ಸಹಾಯ ಮಾಡ್ಬೇಕಿಲ್ಲ? ಎಲ್ಲ ನಿಂಗೆ ಒಬ್ಬಾಕಿಗೆ ಅಂದ್ರೆ ನಿಗ್ರ ಆಗ್ತದಲ್ಲ. ಮೊದಲೇ ಈಗ ಅಪ್ಪ ಬೇರೆ ಹೊಲಕ್ಕೆ ಬೇರೆ ನಡಿ ಅಂತ ಹೇಳಿದ ನಿನಗೆ, ಇನ್ನು ಹೊಲಕ್ಕೆ ಬೇರೆ ಹೊಂಟಿ ನೀನು ಅಲ್ವೇ. ಮತ್ತು ಏನಾರ ಮಾಡ್ಬೇಕಿಲ್ಲ ನಿನ್ನ ಜೊತೆ? ಮೊದಲು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡ, ಮೊದಲೇ ಕೆಲಸ ಅವನಿಗೆ ಹಂಗಿಲ್ಲ ಅಂತಾದ್ರಾಗ ವೈನಿ ಒಂದಿಟ್ಟು ಏನಾರ ಮಾಡಿ ನಿಂಗೂ ಸಹಾಯ ಆಕಿತ್ತಿಲ್ಲ? ನೀ ಹೇಳಬೇಕಿಲ್ಲ ಒಂದಿಟ್ಟು ಏನಾರ ಮಾಡುವ ನನ್ನ ಜೊತೆ ಅಂತೇಳಿ. ಮತ್ತು ನೀನು ಸುಮ್ಮ ಅದೇನು? ಅಯ್ಯೋ ಆ ಮುಳಾಗ ಎಷ್ಟು ಹೇಳಿವ್ವ, ಬೈದು ಹೇಳಿರೋ ನಾಕೊಂತ ಹೇಳಿದ್ರು ಕೇಳಂಗೆ ಇಲ್ಲ ಅಂತಾಳು. ಅಲ್ಲ ಅಣ್ಣನ ಮಗಳು ಅಂತಿಕ ಸಲ್ಗಿ ಕೊಟ್ಟಂಗೆ ತಲೆ ಮೇಲೆ ಹಚ್ಚಿ ಕುಂದ್ರಾಕತ್ತಾಳ. ನನಗೆ ಬೈತಾಳು, ನನಗೆ ಅಂತಾಳು. ನನಗೊಳ್ಳೆ ಸಸಿ ಕಾಳ್ಬಿಡಿವ. ಅದಕ್ಕೆ ನೀನು ಮಾಡ್ತೀವೋ, ನೀನು ಖಾಲಿ ಇರ್ತೀವೋ, ನತ್ತು ಹೇಳಿದಂಗೆ ಕೇಳ್ಕೊಂತ ಕುಂತೀವೋ ನೋಡಪ್ಪ ನಿನ್ನ. ನೋಡು ನೀನು ಆಕೆ ಹೆಂಗಿರ್ತಾ ಹಂಗೆ ಇರ. ಹಾಂ, ಅದನ್ನು ಬಿಟ್ಟು ನೀನು ಎಲ್ಲ ಆಕೆ ಹಂಗೆ ಮಾಡ್ತಾ ಹಂಗೆ ಮಾಡಿ ನೀನು ಯಾಕೆ ಮಾಡಕ್ಕೆ ಹೋಗಿದ್ದಿ? ಅಲ್ಬೇಯವ್ವ, ಹೆಂಗೆ ಆಕತಿ ಅದು? ನೀನು ಆಕೆನ ಹೆಂಗೆ ಇಟ್ಕೊಂಡಾಗ ಹಂಗೆ ಇರ್ತತಿ. ಇಲ್ಲಿ ಹತ್ತಿರ ನಾನು ಹೆಂಗೆ ಇಟ್ಕೊಂಡ್ರೆ ನಾನು ಹಂಗೆ ಇರ್ತಾನೆ ಅಂತದ್ರಾಗ ಆಕೆ ಮಾಡತ್ತಾಳ ಅಂತ ನಾನು ಇಲ್ಲಿ ಹಂಗೆ ಮಾಡಿದ್ರೆ ನನಗೆ ಆಕೆಗೆ ಏನು ವ್ಯತ್ಯಾಸ ಇರ್ತದೆ ಬೇ? ಹಾಂ, ನೀನೇ ಹೇಳು. ಅದಕ್ಕೆ ನಾನು ಇರೋ ಹಂಗೆ ಇರ್ತೇನೆ ಬೇ. ಇನ್ನೊಬ್ರು ನೋಡಿ ನಾನು ಮಾಡೋಕ್ಕೂ ಹೋಗಂಗಿಲ್ಲ. ನಾನು ಹೆಂಗಿರಬೇಕು, ನಾನು ಹೆಂಗಿರ್ತೀನಿ, ನನಗೆ ಅದೊಂದೇ ಇಷ್ಟ. ಅದನ್ನು ಬಿಟ್ಟು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನಗೆ ಆಸೆ ಇಲ್ಲ. ಇನ್ನೊಬ್ರು ನೋಡಿ ನಾನು ಯಾವತ್ತೂ ಮಾಡೋಂಗೂ ಇಲ್ಲ. ಆತು ಬಿಡುವ, ನಾವ ಸತ್ಕೊಂತ ಹೋಗು, ನೀನು ಆರಾಮಾಗಿರು. ಸರಿ, ನಾನು ಬರ್ತಂತು. ನಂಗೆ ಊಟ ಬೇಡ, ಏನು ಬೇಡ. ಯವ್ವ ನೋಡಿ ನೀನು ಹಿಂಗೆ ಅನ್ಬಾರ್ದು ನೋಡು. ಮತ್ತು ನಾನು ಊಟ ಮಾಡ್ದೆ ಹಂಗೆ ಇರ್ತೇನೆ. ಮತ್ತು ನೀನು ಬಂದು ಊಟ ಮಾಡೋವರೆಗೂ ನಾನು ಹಂಗೆ ಇರ್ತೇನೆ, ಉಪವಾಸ ಇರ್ತೇನೆ. ನಾನು ಉಪವಾಸ ಬೇಕಿದ್ರು ಸಾಯ್ತೇನೆ ನೋಡು. ನಿನಗೆ ಈಗ ನನ್ನ ಮೇಲೆ ಪ್ರೀತಿ ಇದ್ರೆ ಊಟ ಮಾಡಿ ಹೋಗು. ಆದ್ರೆ ನನಗೆ ನೀ ಅದನ್ನೆಲ್ಲ ಹೇಳಕ್ಕೆ ಹೋಗಬೇಡ. ಆಕೆ ಹೆಂಗೆ ಇರ್ತಾಳೆ, ನೀನು ಹಂಗಿರು, ಆಕೆ ಹೆಂಗೆ ಮಾಡ್ತಾ ಹಂಗೆ ಮಾಡು ಅಂತೇಳಿ ಅಂಥದ್ದೆಲ್ಲ ಹೇಳ್ಬೇಡ್ಬೇ. ಚಲೋ ಹೇಳ್ಕೊಡು ಮಗಳಿಗೆ. ನಾನು ಕೇಳ್ತೇನೆ, ಆದರೆ ಹಿಂಗೆಲ್ಲ ಹೇಳಿದ್ರೆ ನಾನು ಕೇಳಂಗಿಲ್ವೇ? ಥೋ, ಏನು ಮಾಡೋದು ಹೇಳು? ನನ್ನ ಮಗಳು ನೋಡಿ ಹಿಂಗೆ ಹುಟ್ಟಾಳು, ಆಕೆ ನೋಡಿ ಹಿಂಗೆ. ಅಯ್ಯೋ ದೇವ್ರೆ, ನನಗೆ ಸಾಕಾಗೋದು. ತೊಗೊಂಬ ಅತ್ತಿಂದ ಹೊಕ್ಕನ ಕಡೆಯತ್ತು. ಸರಿ ಬೇ, ಬಾ ಅಡುಗೆ ಮನೆ ಬಾ. ಇಲ್ಲೇ ನಿಂದಿರ್ತೇನೆ, ಅಡುಗೆ ಮನೆ ಬಾ. ಅಲ್ಲೇ ಕುಂದು ಊಟ ಮಾಡೋಣ ಇಬ್ಬರು. ಸರಿ ನಡಿ, ನೀನು ಬರ್ತಾನೆ. ನನಗೆ ಎಂಥ ಮಕ್ಕಳು ಹುಟ್ಟ್ಯಾವೋ, ಈಕಿಗೆ ಎಂಥ ಮಕ್ಕಳು ಹುಟ್ಟ್ಯಾರೋ ಯಾರಿಗೆ ಗೊತ್ತು.